Hello, welcome to my channel, and today's video is about get ready with me to make a video for Instagram. ಇವತ್ತಿನ ವಿಡಿಯೋ ಇಸ್ ಅಬೌಟ್ ವಾಟ್ ಆ್ಯಂಡ್ ಆಲ್ ಐ ಡೂ ಫಾರ್ ಇನ್ಸ್ಟಾಗ್ರಾಮ್ ವಿಡಿಯೋ. 30 ಸೆಕೆಂಡ್ ವಿಡಿಯೋ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ ಅಂತ ಇವತ್ತು ನಾನು ಈ ವಿಡಿಯೋಲಿ ತೋರಿಸ್ತಿದ್ದೀನಿ. ಸೊ ಈ ಸ್ವಲ್ಪ ಹೊತ್ತು ಮುಂಚೆ ನಾನು ಎದ್ದಿದ್ದೀನಿ, ಮಕ್ಕಳ ಫುಲ್ ಪಫಿನೆಸ್ ಇದೆ, ಅದು ಹೋಗಿಲ್ಲ. ಸೊ ಇವಾಗ ಫಸ್ಟ್ ಲೆವೆಲ್ ಆಫ್ ಸ್ಟ್ರಗಲಿಂದ ತೋರಿಸ್ತೀನಿ. ಸೊ ಐ ಆಮ್ ಮೇಕಿಂಗ್ ಅ ವಿಡಿಯೋ, ಇಟ್ಸ್ ಅ ಟ್ರಾನ್ಸಿಷನ್ ವಿಡಿಯೋ. ಸೊ ನಾನು ವಿಡಿಯೋ ಮಾಡೋ ಟೈಮಲ್ಲಿ ಐ ಕಾಂಟ್ ಶೂಟ್ ಬಿಕಾಸ್ ಐಲ್ ಬಿ ಶೂಟಿಂಗ್ ಇನ್ ದ ಸೇಮ್ ಫೋನ್. ಸೊ ಬರೀ ಗೆಟ್ ರೆಡಿ ವಿತ್ ಮೀ ಪಾರ್ಟ್ ಮಾತ್ರ ತೋರಿಸ್ಬೋದು ಅಷ್ಟೇ. ಓಕೆ, ಸೊ ವೈ ಆರ್ ಯು ವೇಟಿಂಗ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಸ್ಟ್ರಗಲ್ ನಂಬರ್ 1, ಸ್ಟಾರ್ಟ್. ದೀಸ್ ಆರ್ ಐಸ್ ಕ್ಯೂಬ್ಸ್. ಅದು ಹೆಂಗೆ ಕಾಣಿಸೋದು ಅಂತ ಗೊತ್ತಿಲ್ಲ. ಸೊ ಬೇಸಿಕ್ಲಿ ಡಿಪಫಿಂಗ್ ಮಾಡಬೇಕಂದ್ರೆ ಇಲ್ಲ ಫೇಸ್ಲಿ ಸ್ಮೆಲ್ಲಿಂಗ್ ಥರ ಅನಿಸಿದ್ರೆ ಐಸ್ ಕ್ಯೂಬನ್ನು ಹಾಕಿ ವೆನ್ ಯು ಲೈಕ್ ಜಸ್ಟ್ ಡೂ ಮಸಾಜ್ ಟು ಯೋರ್ ಫೇಸ್, ಡಿಪಫಿಂಗ್ ಆಗುತ್ತೆ. ಸೊ ಫೇಸಲ್ಲಿ ಪಫಿಂಗ್ ಏನಿದೆ ಅದೆಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಹಾಟ್ಸ್ ಫ್ರೀಸಿಂಗ್. ಸೊ ಐಸ್ ವಾಟರ್, ನಾನು ಬೇಸಿಕ್ಲಿ ಇದಕ್ಕೆ ಇವಾಗ ಫುಲ್ ನೀರು ಹಾಕ್ತೀನಿ, ಸೊ ಮಚ್ ಎಸ್ಕೇಪ್. ಸೊ ನಾನು ನೋಡ್ಕೊಂಡು ಒಂದೊಂದೇ ಫೇಸ್ ಗುಜ್ಜು ಅಷ್ಟೆಲ್ಲ ಟೈಮಿಲ್ಲ. ವಾಟ್ ಐ ಡೂ ಇಸ್ ಐ ಪುಟ್ ವಾಟರ್ ಆ್ಯಂಡ್ ಡಿಪ್ ಮೈ ಫೇಸ್. ಸೊ ಇನ್ಸ್ಟೆಂಟಾಗಿ ಬ್ಲಡ್ ರಶ್ ಆಗುತ್ತೆ ನಮ್ಮ ಸ್ಕಿನ್ನಲ್ಲಿ. ನಾನು ಕಾಣಿಸಲ್ಲ ಬಿಕಾಸ್ ಐ ಆಮ್ ನಾಟ್ ಸೋ ಫೇರ್ ದಟ್ ಬ್ಲಡ್ ರಶ್ ಎಲ್ಲ ರೆಡ್ ಆಗಲ್ಲ ಕಾಣೋದು. I'm not a skin tone person, so ಕಾಣಲ್ಲ, ಬಟ್ ಯಾ ಐ ಕ್ಯಾನ್ ಫೀಲ್ ಇಟ್. ಬಿಕಾಸ್ ಲಿಟ್ರಲಿ ಐ ಫೀಲ್ ಲೈಕ್ ನನ್ನ ಫೇಸ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ, ಟೈಟ್ ಆಗಿಬಿಟ್ಟಿದೆ ಅನ್ಸ್ಬಿಡುತ್ತೆ. ಸೊ ಯಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬರ್ತೀನಿ. ಸೊ ನೀರು ಹಾಕಾಯಿತು ಅನ್ನಿಸ್ತಿದೆ. ನಾವು ಐ ಡಿಪ್ ಮೈ ಫೇಸ್. This is like self-torture sometimes. One more. So I'm not able to talk to people. Tight ಆಗ್ಬಿಟ್ಟಿದೆ ಎಲ್ಲ ಕಡೆ. I'm not able to feel this part. Oh my god. ನನ್ನ ಅಂದರೂ 4 to 5 times ಮುಳುಗಿದ್ದೀನಿ ಇದ್ರೊಳಗೆ. ಸ್ಟಿಲ್ ಇನ್ನೂ ಕೋಲ್ಡ್ ಆಗಿದೆ. ಇದರ ಮೇಲೆ ನನ್ನ ಕೈಲಿ ಆಗಲ್ಲ. ಐ ಡೋಂಟ್ ಹ್ಯಾವ್ ಸೊ ಮಚ್ ಟಾಲರೆನ್ಸ್ ದಟ್ ಅಗೇನ್ ಐ ಕ್ಯಾನ್ ಕಳ್ಕೊ ತನಕ ಮಾಡೋಕ್ಕೆ. ಐ ಫೀಲ್ ಲೈಕ್ ಡಿಪಫಿಂಗ್ ಸಾಕು ಆಗಿದೆ. ಸಿ ಇದೆಲ್ಲ ಇದು ಹಂಗೆ ಸರಿ ಹೋಗ್ಬಿಡುತ್ತೆ ಹೋಗ್ತಾ ಇನ್ನೊಂದು 2-3 ಮಿನಿಟ್ಸಲ್ಲಿ ಸರಿ ಹೋಗ್ಬಿಡುತ್ತೆ. ಸೊ ಎಸ್, ಐಲ್ ಶೋ ಯು ಮೈ ಔಟ್ಫಿಟ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಬೇಸಿಕ್ಲಿ ಇದು ಒಂದು ನಗರಾಣಿ. ಸೊ ನಾನೊಂದು ಟ್ರಾನ್ಸಿಷನ್ ವಿಡಿಯೋ ಮಾಡ್ತಿದ್ದೀನಿ. ಆ ಟ್ರಾನ್ಸಿಷನ್ ವಿಡಿಯೋಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡು ಐ ಆಮ್ ಲೈಕ್ ಡೂಯಿಂಗ್ ದಿಸ್. ಟೋಟ್ಲಿ ಎಲ್ಲ ಒಂದೇ ಕಲರ್ ಇದೆ. ಸೊ ಯಾ, ಐ ವಿಲ್ ಕಂಪ್ಲೀಟ್ ಪಿಂಕ್. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೆಪ್ 3, ಮೇಕಪ್. ಸೊ ಫಸ್ಟ್ ಸ್ಟೆಪ್ ಬಂದು ನಾನು ಸೀರಮ್ ಹಾಕ್ಕೊತಿದ್ದೀನಿ. ಸೊ ದಿಸ್ ಇಸ್ ವಿಟಮಿನ್ C, B3, B5 ಮತ್ತು ವಿಟಮಿನ್ E ಸೀರಮ್ ಇದೆ. ಸೊ ಇದು ಮಾಮ್ಸ್ಕೋ ಬ್ರ್ಯಾಂಡಿಂದ. ಇಟ್ಸ್ ಲಿಟ್ರಲಿ ಇಸ್ ಮೈ ಸೆಕೆಂಡ್ ಬಾಟಲ್ ಆ್ಯಂಡ್ ಇಟ್ ಇಸ್ ಸೋ ಗುಡ್, ಸೋ ಹೈಡ್ರೇಟಿಂಗ್. ಲಿಟ್ರಲಿ ಇದನ್ನು ಹಾಕಿದ ತಕ್ಷಣ ಇದನ್ನು ಆಲ್ಮೋಸ್ಟ್ ಖಾಲಿ ಹಾಕ್ಬಿಡ್ತೀನಿ. ಏನಿಲ್ಲ, 2 drops ಹಾಕೊಂಡ್ರೆ ಸಾಕು, ಜಾಸ್ತಿ ಏನಿಲ್ಲ. ಇಷ್ಟು ಹೈಡ್ರೇಟಿಂಗ್ ಆಗಿರುತ್ತೆ ಇವತ್ತು ಸ್ಕಿನ್. ಐ ಫೀಲ್ ರಿಯಲಿ ನೈಸ್. ಬಂದೇ ಮಾಯ್ಶ್ಚರೈಸರ್, ನಾನು ಬೇಬಿ ಕ್ರೀಮ್ ಯೂಸ್ ಮಾಡ್ತೀನಿ ಮಾಯ್ಶ್ಚರೈಸರ್ಗೆ. ಓಕೆ, ಸೊ ನೆಕ್ಸ್ಟ್ ಬಂದು ಕನ್ಸೀಲರ್. ಈ ಕನ್ಸೀಲರ್ ಬಂದು ಯಾವುದು ನಾನು ಮರ್ತೇ ಹೋಗ್ಬಿಟ್ಟಿದ್ದೇನೆ. ಯೂಸಿಂಗ್ ಇಟ್ ಫ್ರಮ್ ವೆರಿ ಲಾಂಗ್, ಬಟ್ ಇದು ಫಿಟ್ ಮೀ. ಇದು ಯಾ, ಫಿಟ್ ಮೀ, ಲ್ಯಾಕ್ಮೆ ಫಿಟ್ ಮೀ ಇದು ಕನ್ಸೀಲರ್. ಇದು ಏನಲ್ಲ ಅಂದರೂ ಐ ಡೋಂಟ್ ಅಪ್ಲೈ ಮೇಕಪ್ ಆಲ್ವೇಸ್, ಬಟ್ ತುಂಬ ರೇರ್ ಆಗೋ ಏನು ಹಾಕಲ್ಲ. ಬಟ್ ಏನಿಲ್ಲ ಅಂದರೂ ಇದೊಂದು 6 months ಬಂದಿದೆ ನೋಡಿ. ಆಲ್ಮೋಸ್ಟ್ ಇದು ಖಾಲಿನೇ ಆಗಿದೆ, ಲೈಕ್ ಅಂಡಲ್ಲಿದೆ. ಸೊ ಇಟ್ಸ್ ಲೈಕ್ ಆ್ಯಕ್ಚುಲಿ ಇದೊಂದು ಸ್ವಲ್ಪ ಲೈಟರ್ ಶೇಡ್ ತೊಗೋಬೇಕಾಗಿತ್ತು. ಅದು ನನಗೆ ಆ ಟೈಮಲ್ಲಿ ಗೊತ್ತಾಗಿಲ್ಲ. ಲಿಟಲ್ ಡಾರ್ಕ್ ಇರ್ತದೆ, ಬಟ್ ಐ ಕ್ಯಾನ್ ಮ್ಯಾನೇಜ್, ಅಷ್ಟು ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೆಕ್ಸ್ಟ್ ತೊಗೋಬರ್ಬೇಕಂತ ಲೈಟರ್ ಶೇಡ್. ಒನ್ ಡಿಪ್ಗೆನೇ ಆಗಿಬಿಡುತ್ತೆ, ಇಷ್ಟು ಕ್ವಾಂಟಿಟಿ ಸಾಕು. ಸೊ ಐ ಆಮ್ ಬ್ಲೆಂಡಿಂಗ್ ಇಟ್ ಇನ್ ಹ್ಯಾಂಡ್ ಓನ್ಲಿ. ಬ್ರಷ್ ಆಗಲಿ ಬ್ಲೆಂಡರ್ ಆಗಲಿ ಯೂಸ್ ಮಾಡ್ತಾಯಿಲ್ಲ.
ರೀಸನ್ ಏನೂ ಇಲ್ಲ, ಇವಾಗ ಎದ್ದು ಹೋಗಿ ಹುಡುಕ್ಬೇಕು ಸುಂದರಿ ಅಷ್ಟೇ. ಅಷ್ಟೇ ತಗೊಳ್ತೀನಿ. ಇವಾಗ ನಾನು ಇನ್ನೊಂದೇನೋ ಮಾಡ್ತೀನಿ ಅದ್ರ ಜೊತೆ. ಐ ಮೇ ಟೇಕ್ ಎಲ್ಲ ಎರೇಸ್ ಆಗ್ಬಿಟ್ಟಿದೆ, ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಸೊ ಒನ್ ಪಂಪ್ ಐ ಆಮ್ ಮಿಕ್ಸಿಂಗ್ ದಿಸ್ ವಿತ್ ಮೈ BB ಕ್ರೀಮ್, ಸ್ವಲ್ಪ ಗ್ಲೋ ಇರಲಿ ಅಂತ. ನಾನು ಅದೊಂದಷ್ಟೇ ಪಂಪ್ ಹಾಕಿದ್ದು, ನಾನು ಬರೀ ಸ್ವಲ್ಪನೇ ಅಷ್ಟೇ BB ಕ್ರೀಮ್ ತೊಗೊಂಡಿದ್ದು. ಫುಲ್ ಫೇಸ್ಗೇನೆ ಆಗೋಯ್ತು. ಯು ಕ್ಯಾನ್ ಸಿ ದ ಕವರೇಜ್. ಬೇಸ್ ಮುಗೀತು. ನಾವು ಸೆಟ್ ಮೈ ನನ್ನ ಐಬ್ರೋ ಪೆನ್ಸಿಲ್ confusion. I have two brushes. So basically this is an lipstick. ಆದರೆ ಇದು ತುಂಬ ನ್ಯೂಡ್ ಶೇಡ್ ಆಗಿರೋದ್ರಿಂದ ನನಗೆ ಸೆಟ್ ಆಗಲ್ಲ. ಸೊ ಐ ಯೂಸ್ ಇಟ್ ಆಸ್ ಅ ಬ್ಲಷ್. ಆ್ಯಂಡ್ ದರ್ ಇಸ್ ಒನ್ ವಿಚ್ ಲುಕ್ಸ್ ಲೈಕ್ ಹಾಟ್ ಪಿಂಕ್. ಸೊ ಹೌಎವರ್ ನಾವು ಸ್ವಲ್ಪ ವಿಸಿಬಲ್ ಇನ್ ದ ಕ್ಯಾಮ್ರಾ ತುಂಬ ಕಡಿಮೆ ನೋಡ್ತೀವಿ. See this extreme hot pink. Let's try. So done with the blush also. So now I'm doing contour. ಬಂದು ನಿಮ್ಮ ಹೇರ್ ಲೈನ್ ಅಲ್ಲಿ ಖಾಲಿ ನಾನು ಅಲ್ಲಿಂದ ಮಾಡ್ತೀನಿ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ನ್ಯೂ ಟೆಕ್ನಿಕ್. ಇದೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಬೇಸಿಗೆ ಎಲ್ಲ ಮುಗ್ದೋಯ್ತು ಕಣ್ಣು ಮೀನು. ಸೊ ಅದಕ್ಕೆ ನಾವು ಮುಂಚೆ ಸ್ವಲ್ಪ ಕನ್ಸಿಡರ್ ತಗೊಳ್ಳೋಣ. ಈ ಪ್ಯಾಡ್ ಬ್ರೈಟ್ ಆಗೋಯ್ತು ಫುಲ್ಲು. ಇವಾಗ take up kajal. It's a like if you're not so good at eyeliner, eye makeup, you always mess up, this is the best technique you can do. It's like nim kajal togoli. Come. Just nim eyeliner tarane. It is like not needed, it should be perfect. ಸ್ಮಾಲ್ ಬ್ರಷ್ ಆರ್ ಎನಿ ಸ್ಮಜ್ ಬ್ರಷ್ ಇದು ತಗೊಳ್ಳೋಣ. ಸ್ವಲ್ಪ ದೊಡ್ಡದಿದೆ. ಜಸ್ಟ್ ಸ್ಮಜ್ ಇಟ್ ಔಟ್ವರ್ಡ್ಸ್. ಇನ್ನೊಂದು ಬೇಡ, ಇಲ್ಲಾಂದರೆ ಕೈಲೇ ಮಾಡ್ಬೋದು. ಸ್ಮಜ್ ಎಫೆಕ್ಟ್ ಬರುತ್ತೆ. ಇದನ್ನು ನಿಮ್ಮ ಈ ಎಂಡ್ ಕಾರ್ನರ್ ಇದೆಲ್ಲ ಅದನ್ನು ಈ ಸೈಡ್ ಸ್ಮಜ್ ಮಾಡ್ಕೊಂಬನ್ನಿ. ಈ ಒಳಗಡೆ ಕಾರ್ನರ್ನ ಈ ಸೈಡ್ ಸ್ಮಜ್ ಮಾಡ್ಕೊಂಬಂದರೆ ಅಲ್ಲೇ ಸ್ಮೋಕ್ ಯೂಸ್ ಆಗೋಗುತ್ತೆ. ವೆರಿ ಈಸಿ. Just show. And brush use ಮಾಡಲ್ಲ. If you don't have brush also, just show it in finger. It's very much easy to do it in finger. This hardly takes 2 minutes. Just see the difference. Right? ನಾನು ಏನು ಬ್ರಷ್ ತೊಗೊಂಡಿದ್ನಲ್ಲ, ಇನ್ನೂ ಡೆಪ್ತ್ ಕೊಡಬೇಕು. ಯು ಹ್ಯಾವ್ ಮೋರ್ ಕಲರ್ಸ್. ದಿಸ್ ಮೈ ಸ್ಮಾಲ್ ಪ್ಯಾಲೆಟ್ ಒಂದು ಚಿಕ್ಕದು ತೊಗೊಂಡಿದ್ದೀನಿ. ಸೊ ಜಸ್ಟ್ ಲೈಕ್ ಈ ಶೇಡ್ ತೊಗೊತಾ ಇದ್ದೀನಿ. ಸೆಂಟರಲ್ಲಿ ಮಾತ್ರ, ಎಕ್ಸಾಕ್ಟ್ಲಿ ಸೆಂಟ್ರಲ್ಲಿ ಜಸ್ಟ್ ಗೋ ವಿ ಮಾಡ್ಕೊಂಡು ಜಸ್ಟ್ ಡೂ ದ ವಿಯರ್ ಸ್ಮಾಲ್ ವಿ. ಅದನ್ನು ಔಟ್ವರ್ಡ್ಸ್ ಮಾಡ್ಕೊಂಡ್ಬರ್ಬೇಕು ಇಲ್ಲಿಂದ ಮೇಲೆ. ದಿಸ್ ಲುಕ್ ಎಟ್ ದಿಸ್. ದಿಸ್ ಹಸ್ ಬ್ಲೆಂಡ್ ಲೈಕ್ ಅ
ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲುಕ್ ಅಟ್ ಮೈ ಐಸ್, ಐ ಆಮ್ ಇನ್ ಲವ್ ವಿತ್ ದಿಸ್ ಅಲ್ಲ, ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ಟೆಪ್ ಹೇಳೋದು ಮಾಡ್ತಿದ್ದೆ ನಾನು ಸೆಟ್ಟಿಂಗ್ ಪೌಡರ್ ಬರುತ್ತಲ್ಲ, ಅದು ಅಂಡರ್ ಐ ಹಾಕೊಳ್ಳಿ. ನನಗೆ ಇದಷ್ಟೊಂದು ಫಾಲೋಔಟ್ ಇಲ್ಲ, ಅದಕ್ಕೆ ಹಾಕೊಳ್ಳಲ್ಲ. ಸೊ ನಾವು ಟೇಕಿಂಗ್ ಸೆಟ್ಟಿಂಗ್ ಪೌಡರ್, ತುಂಬ ಹಿಟ್ ಕಂಡೀಷನಲ್ಲಿದೆ. ಇವಾಗ ಸ್ವಲ್ಪ ಹೈಲೈಟ್ ಬಂದು ಇವಾಗ ಸ್ವಲ್ಪ ಪಫಿ ಬ್ರಷ್ ತಗೊಂಡು ಹೈಲೈಟರನ್ನು ಇನ್ನೊಂದು ಐಬ್ರೋ ಲೈನ್ ಮೇಲೆ ಸ್ವಲ್ಪ ನೋಸ್ ವಾಚ್ ಸೇಮ್ ಬ್ಲಷ್ದು ಬ್ರಷ್ ಏನಿದೆ ಅದು ತಗೊಂತಿದ್ದೀನಿ. ತೆಗಿತಿದ್ದೀನಿ. This is to curl your ನಾನು ಇದನ್ನು ತುಂಬ ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡ್ತೀನಿ, ಅದಕ್ಕೆ ಮಿರರೇ ಬೇಕಾಗಿಲ್ಲ, ಪಟ್ ಅಂತ ಮಾಡ್ತೀನಿ. ಬಟ್ ವೆನ್ ಯು ಆರ್ ಡೂಯಿಂಗ್ ಫಾರ್ ದ ಫಸ್ಟ್ ಟೈಮ್ ಬಿ ಕೇರ್ಫುಲ್. ಸ್ವಲ್ಪ ಕರ್ಲ್ ಆಗಿದೆ. ಸೊ ನಾವು ಐಲ್ ಪುಟ್ ಸಮ್ ಫೇಕ್ ಐಲ್ಯಾಶಸ್. ಅದಾದಮೇಲೆ ವಿಲ್ ಅಪ್ಲೈ. ಇವಾಗ ಐಲ್ಯಾಶಸ್ ಹಾಕೋಬೇಕು. ಅದು ಈಗ ಗ್ಲೂ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ 2 seconds ಕೊಡಬೇಕಾಗ್ತದೆ ಸ್ವಲ್ಪ ಡ್ರೈ ಆಗೋಕ್ಕೆ. ಅಷ್ಟರಲ್ಲಿ ವಿಲ್ ಬಿ ಡೂಯಿಂಗ್ ಅವರ್ ಲಿಪ್ಸ್ಟಿಕ್. ಸೊ ಹವೆವರ್ ದಿಸ್ ಇಸ್ ಡಾರ್ಕ್. ಸೊ ನಾನು ಇಲ್ಲಿ ಡಾರ್ಕ್ ಮಾಡೋದು ಬೇಡ, ಸ್ವಲ್ಪ ಲಿಪ್ನ ಸ್ವಲ್ಪ ಲೈಟ್ ಮಾಡೋಣ ಅಂತ. ದಿಸ್ ಇಸ್ ಅ ನ್ಯೂ ಶೇಡ್ ಆರ್ಡರ್ ಸ್ಪೀಕಿಂಗ್. ಈಗ ಮ್ಯಾಚ್ ಆಗೋದು ನನಗೆ. ಲುಕಿಂಗ್ ವೆರಿ ವಿಯರ್ಡ್ ಇವಾಗ ಆ್ಯಂಡ್ ಮಿಕ್ಸಿಂಗ್ ಕಲರ್ಸ್. ನಾನು ಯಾವತ್ತೂ ಲಿಪ್ಸ್ಟಿಕ್ ಇದ್ದಂಗಿದ್ದು ಯಾವ ಹಾಕೊಳ್ಳೋದೇ ಇಲ್ಲ, ಏನೋ ಒಂದು ಜಾತ್ರೆ ಮಾಡ್ತಿರ್ತೀನಿ. ದಿಸ್ ಇಸ್ ಬೇಸಿಕ್ಲಿ ಅ ವೆರಿ ಡಾರ್ಕ್ ಕಲರ್, ಬಟ್ ಇದು ನನ್ನ ಬೇಸ್ ಏನು ಹಾಕಿದ್ದೀನಿ ಇಟ್ ಇಸ್ ವೆರಿ ಲೈಟ್. ಅದರಿಂದ ಬ್ಲೆಂಡ್ ಮಾಡಿದಾಗ ಸ್ವಲ್ಪ ಲೈಟ್ ಟೋನ್ ಆಗುತ್ತೆ. ಅದೆರಡು ಮಿಕ್ಸ್ ಆದಾಗ ಐ ಲೈಕ್ ದಿಟ್ ಶೇಡ್. ಐ ಲವ್ ದಿಸ್ ಶೇಡ್ always. Let's apply. So apply ಮಾಡಿದ್ದೀನಿ. ಆ್ಯಂಡ್ ಒನ್ ಟೆಪ್, ಇಫ್ ಯು ಅಪ್ಲೈಯಿಂಗ್ ಫೇಕ್ ಲ್ಯಾಶಸ್, ನೀವು ಕಣ್ಮುಚ್ಚು ಕಾಣ್ತಾ ಇದ್ದಾಗ ಅದು ನಿಮಗೆ ಪೂಕ್ ಮಾಡಬಾರ್ದು. ಅದು ಪೂಕ್ ಮಾಡ್ತಿದ್ದಾನೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿಲ್ಲ ಅಂತ ಅರ್ಥ. ಸೊ ಮೇಕಪ್ ಆಯಿತು. ಬಟ್ ಮೈ ಸೆಟ್ಟಿಂಗ್ ಸ್ಪ್ರೇ ಸೊ ಇವಾಗ ಮೇಕಪ್ ಅಲ್ಲಿ ಇಲ್ಲಿ ಹೋಗಲ್ಲ, ಸ್ಪ್ರೆಡ್ ಹೋಗಲ್ಲ. ಸೊ ಇದು ಡ್ರೈ ಆಗಲಿ. ಅಷ್ಟರಲ್ಲಿ ಐ ವೇರ್ ಮೈ ಔಟ್ಫಿಟ್ ಅಂಡ್ ಕಮ್. ಸೊ ಔಟ್ಫಿಟ್ ಹಾಕಾಯಿತು. ನಾನು ಅಂದ್ಕೊಂಡಂಗೆ ಏನು ಬಂದಿಲ್ಲ ಔಟ್ಫಿಟ್ಟು ಆ್ಯಕ್ಚುಲಿ. ಹಾಂ, ಸೊ ನಾವು ಬಿಂದಿ ಇಡಬೇಕು. ಸೊ ಐ ವಾಸ್ ಸೀಯಿಂಗ್ ವಿಚ್ ಕೈಂಡ್ ಆಫ್ ಬಿಂದಿ. ಐ ಹ್ಯಾಡ್ 2-3 stones, but oh my god, I have a whole book. So however I'm wearing green color jewelry. So green color ಬಂದಿನಿ ಹೇಳೋಣ ಅಂತ. ಎಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಗೊತ್ತು. ಚೆನ್ನಾಗಿ ಕಾಣ್ತದಲ್ಲ. ಸೊ ಐ ಆಮ್ ಆಕ್ಸೆಸರೈಸಿಂಗ್ ದು ಗ್ರೀನ್ ಜ್ಯುವೆಲ್, ಚೆನ್ನಾಗಿ ಕಾಣುತ್ತೆ ಅಂತ. So hairstyle, I thought of making it little curl, but ಇದಕ್ಕೆ ಚೆನ್ನಾಗಿ ಕಾಣಿಸ್ತದೆ ಅಂತ ಅನ್ನಿಸ್ತದೆ ನನಗೆ. ಆಲ್ರೆಡಿ ಕಾಮ್ ಮಾಡಿದೆ ಹೇರ್ನ, ಏನೆಲ್ಲ ಲುಕ್ ಸ್ವಲ್ಪ ರಫ್ ಆಗಿ ನನಗೆ ಹೇರ್ ಸೆಟ್ ಮಾಡಿದ್ರೆ actually looks good. So total ಆಗಿ this is how my look is. ಹಿಂಗೆ ಕಾಣ್ತಾ ಇದ್ದೀನಿ. So I think this goes good.
ಇಟ್ ಔಟ್. ಇಟ್ಸ್ ಜಸ್ಟ್ ಟ್ರಾನ್ಸಾಕ್ಷನ್ ವಿಡಿಯೋಸ್. ಆಬ್ವಿಯಸ್ಲಿ ನಾನು ಆ ಕಡೆ ತಂದಾಗ ನನ್ನ ಜುಮ್ಕಾಲ ನೀಟಾಗಿ ಕಾಣುತ್ತೆ. ವಿತ್ ಪಿಕ್ಚರ್ ಐ ಕ್ಯಾನ್ ಸೆಟ್ ಮೈ ಹೇರ್, ಬಟ್ ಅಟ್ ಪ್ರೆಸೆಂಟ್ ದಿಸ್ ಇಸ್ ಲುಕಿಂಗ್ ಗುಡ್. ಐ ಜಸ್ಟ್ ಲವ್ ಮೈ ಮೇಕಪ್. ಎಷ್ಟು ಚೆನ್ನಾಗಿ ಕಾಣ್ತದೆ. ಲುಕ್ ಇಟ್ ದ ಗ್ಲೋ. ಸೊ ದಿಸ್ ಇಸ್ ಮೈ ಫೈನಲ್ ಲುಕ್. ನೀವು ಆಲ್ರೆಡಿ ಫುಲ್ ಔಟ್ಫಿಟ್ ನೋಡಿದ್ದೀರ ಅನ್ಕೋತೀನಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಡೌನ್ ನನ್ನ ಲುಕ್ ಹೆಂಗೆ ಕಾಣಿಸ್ತೆ, ಇಫ್ ಯು ಲೈಕ್ ಇಟ್. ಆರ್ ಇನ್ನೂ ಡೆಪ್ತಲ್ಲಿ ನಾನು ಯಾವುದಾದ್ರೂ ಮೇಕಪ್ ವಿಡಿಯೋ ಮಾಡಬೇಕಾ ಇಲ್ಲ ಔಟ್ಫಿಟ್ ವಿಡಿಯೋ ಏನಾದರೂ ಮಾಡಬೇಕಾ ಅಂತ. ಸೊ ಇಫ್ ಯು ಕಮೆಂಟ್ ಡೌನ್, ಐ ವಿಲ್ ಮೇಕ್ ಶೋರ್ ದಟ್ ಐ ವಿಲ್ ಮೇಕ್ ದಟ್ ವಿಡಿಯೋ ಫಾರ್ ಯು ಪೀಪಲ್. ಆ್ಯಂಡ್ ಬೇರೆ ಏನಾದರೂ ಮೇಕಪ್ ಚಾಲೆಂಜಸ್ ವೀಡಿಯೋಸ್ ಇರುತ್ತೆ, ಆ ಥರ ಏನಾದರೂ ಮಾಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಡೌನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.